ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕ ಬಂಧುಗಳಿಗೆ ಶುಭಾನಂದ್ ಜೋಶಿಯ ನಮಸ್ಕಾರಗಳು. ವೀಕ್ಷಕರೇ, ಈ ವರ್ಷದಲ್ಲಿ ವರ್ಷ ಭವಿಷ್ಯವನ್ನು ತೆಗೆದುಕೊಂಡು ಬಂದಿದೆ ದ್ವಾದಶ ರಾಶಿಯವರದು. ಈ ದ್ವಾದಶ ರಾಶಿಯಲ್ಲಿ ಮುಖ್ಯವಾಗಿ ಇವತ್ತು ಮಿಥುನ ರಾಶಿಯ ಭವಿಷ್ಯವನ್ನು ತಿಳಿಸುವಂಥ ಪ್ರಯತ್ನ. ಈ ಮಿಥುನ ರಾಶಿ ಬಂದು ದ್ವಿಸ್ವಭಾವ ರಾಶಿ ಅಂತ ಹೇಳ್ತೀವಿ, ಡ್ಯುವೆಲ್ ಮೈಂಡ್ ಆಗಿರ್ತಕ್ಕಂಥ ರಾಶಿ. ಈ ರಾಶಿ ಇದಕ್ಕೆ ಸಂಬಂಧಪಟ್ಟಂಥ ಗ್ರಹ ಬುಧ. ಇವನು ಬುಧ ಅಂತಂದರೆ ವಿಚಾರವಾದಿ, ವಿದ್ಯಾವಾದಿ ಮತ್ತು ಬುದ್ಧಿ ಅಂತಕ್ಕಂಥದ್ದನ್ನು ತುಂಬಿಸಿಕೊಂಡಂಥ ವ್ಯಕ್ತಿ. ವಿದ್ಯೆ ಕಡಿಮೆ ಇದ್ದರೂ ಬುದ್ಧಿಯಿಂದ ತನ್ನ ಸಾಧನೆಯನ್ನು ಮಾಡ್ತಕ್ಕಂಥದ್ದು ರಾಶಿ. ಈ ರಾಶಿ ಯಾವಾಗಲೂ ಒಂದನ್ನೇ ನಂಬಿಕೊಂಡು ಬದುಕೋದಿಲ್ಲ. ಹತ್ತಾರು ಉದ್ಯೋಗಗಳನ್ನು, ಹತ್ತಾರು ಕೆಲಸಗಳನ್ನು, ಹತ್ತಾರು ಅನುಭವಗಳನ್ನು ಪಡೆದು ಜೀವನ ಮಾಡ್ತಕ್ಕಂಥ ರಾಶಿ. ಇಂಥ ಒಂದು ರಾಶಿಗಳಲ್ಲಿ ಮಿಥುನ ಅನ್ನುವಂಥದ್ದು ಬಂದಾಗ ವಿಭಾವ, ಒಂದು ಸ್ತ್ರೀ ಮತ್ತು ಒಂದು ಪುರುಷರ ಸಮ್ಮಿಲನ ಪ್ರಕ್ರಿಯೆಗಳನ್ನು ಚಿತ್ರೀಕರಿಸಿದಂಥ ಒಂದು ರಾಶಿಯನ್ನು ನೋಡ್ತೀರ. ಇಂಥ ಒಂದು ಸಂದರ್ಭದಲ್ಲಿ ಮಿಥುನ ಅನ್ನುವಂಥದ್ದು ಬಂದಾಗ ಏನಾಗುತ್ತೆ, ಇದಕ್ಕೆ ಬುಧನಿಗೆ ಮಿತ್ರನಾಗಿರ್ತಕ್ಕಂಥ ಗ್ರಹ ಶುಕ್ರ ಅಂತಕ್ಕಂಥದ್ದು ಬರುತ್ತೆ. ಯಾಕಂದರೆ ಈ ಶುಕ್ರನು ಪಂಚಮ ಭಾವಕ್ಕೆ ಅಧಿಪತಿಯಾಗಿರ್ತಾನೆ. ಈ ರಾಶಿಯಲ್ಲಿನೇ ಗುರು ಪ್ರವೇಶ ಆಗ್ತಾ ಇದ್ದಾನೆ ಈ ವರ್ಷದಲ್ಲಿ. ನಿಮ್ಮ ರಾಶಿಯಲ್ಲಿನೇ 12ನೇ ರಾಶಿಯಿಂದ, ಅಂದರೆ ನಿಮ್ಮ 12ನೇ ರಾಶಿಯಿಂದ ವೃಷಭದಿಂದ ಮಿಥುನಕ್ಕೆ ಪ್ರವೇಶ ಆಗ್ತಾ ಇದ್ದಾನೆ. ಹಾಗೆ 9ರಿಂದ ಕರ್ಮಕ್ಕೆ ಶನೇಶ್ವರ ಪ್ರವೇಶ ಆಗ್ತಾ ಇದ್ದಾನೆ. ಕರ್ಮದಲ್ಲಿ ಇವತ್ತಿನವರೆಗೂ ಬಹಳಷ್ಟು ಕರ್ಮದಲ್ಲಿ ಲಾಸನ್ನು, ಹಾನಿಯನ್ನು ನೀವು ಮಾಡ್ಕೊಂಡಿರ್ತೀರ. ನೋವುಗಳನ್ನು ಮತ್ತು ಈ ಪಿತೃದೋಷಗಳಿಗೆ ಕೂಡ ನೀವು ಒಳಗಾಗಿರ್ತೀರ, ಶಾಪಗಳಿಗೆ ಒಳಗಾಗಿರ್ತೀರ. ಹಳೆಯ ಕೆಲವು ದೋಷಗಳನ್ನು ಪುನರ್ಜೀವಿತವಾಗಿ ನಿಮ್ಮ ಜೀವನದಲ್ಲಿ ತೊಂದರೆಗಳನ್ನು ಕೊಟ್ಟಿರ್ತವೆ. ಇವೆಲ್ಲವನ್ನು ಈ ವರ್ಷ ಮುಕ್ತರಾಗ್ತೀರಾ ಅಂತ ಹೇಳ್ಬೋದು. ಎಲ್ಲದರಿಂದ ಮುಕ್ತರಾಗ್ತೀರಾ. ಸಂಪತ್ತು ಭರಿತ ಬದುಕು ಮತ್ತು ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಯೋಗ, ಅದರಿಂದ ಧನಾತ್ಮಕವಾದ ಬದಲಾವಣೆ, ಜೊತೆಗೆ ಶತ್ರುಗಳಿಂದ ಮುಕ್ತಿ ಅಂತ ಹೇಳ್ಬೋದು. ಹೊಸ ಉದ್ಯೋಗವನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಸ್ಥಾನ ಪಲ್ಲಟ, ಉದ್ಯೋಗ ಪಲ್ಲಟ, ವಿದೇಶ ಗಮನ, ವಿದೇಶದಲ್ಲಿ ಕೂಡ ಉದ್ಯೋಗ ಮಾಡುವಂಥ ಯೋಗ. ಅಲ್ಲಿ ಈಗಾಗಲೇ ಇದೇನಪ್ಪ ಇದು ಬಿಟ್ಬಿಡ್ಬೇಕು, ಬೇರೆ ಕೆಲಸ ಮಾಡಬೇಕಂದಿದ್ರೆ ಖಂಡಿತ ಉತ್ತಮವಾದಂಥ ಕೆಲಸ, ಉತ್ತಮವಾದ ಧನಲಾಭವನ್ನು ಕೊಡ್ತಕ್ಕಂಥ ಯೋಗ ಮಾರ್ಚ್ ತಿಂಗಳ ನಂತರದಲ್ಲಿ ಶನಿಯ ಫಲದಿಂದ ಉತ್ತಮವಾದಂಥ ಯೋಗ ನಿಮಗೆ ಸಿಗುತ್ತೆ. ಅದರ ನಂತರ ನಿಮಗೆ ಈ ಮೂರನೇ, ಅಂದರೆ ಈ ಕಾಲಭಚಕ್ರದ 3ನೇ ರಾಶಿಯೇ ಮಿಥುನ ಆಗಿರೋದ್ರಿಂದ ಬಾಹುಗಳು ಅಂತ ಹೇಳ್ತೀವಿ. ನಿಮ್ಮ ಬಾಹುಗಳ ಮೇಲೆ ಗುರುವಿನ ಎಫೆಕ್ಟ್ ತುಂಬ ಆಗುತ್ತೆ. ಅಂದರೆ ಯಾರಾದರೂ ಒಬ್ಬರು ಈ ಡಿಫೆನ್ಸ್ ಕ್ಷೇತ್ರ ಅಂತ ಹೇಳ್ತೀವಿ ನಾವು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಮಿಲಿಟರಿ ವರ್ಗದಲ್ಲಿ ಆಗ್ಬೋದು, ಈ ಥರದ ಒಂದು ರಕ್ಷಣಾತ್ಮಕ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ನೌಕರರಾಗಿದ್ದರೆ ಖಂಡಿತವಾಗಿ ಅವರಿಗೆ ಈ ವರ್ಷದಲ್ಲಿ ಉತ್ತಮವಾದಂತಹ ಪರಿವರ್ತನೆ, ಬದಲಾವಣೆ ಮತ್ತು ಬಡ್ತಿ ಸಿಗುವಂಥದ್ರ ಜೊತೆಗೆ ಅವರಿಗೆ ಒಂದು ಮಾನ ಸನ್ಮಾನಗಳು ಅಂತ ಹೇಳ್ತೀವಿ, ಯಾವುದಾದ್ರೂ ಒಂದು ಪಾರಿತೋಷಕಗಳನ್ನು ಸಿಗುವಂಥ ಯೋಗ ಕೂಡ ಈ ಮಿಥುನ ರಾಶಿಯವರಿಗೆ ಇದೆ. ಈ ಮಿಥುನ ರಾಶಿಯವರಿಗೆ ಕರ್ಮಸ್ಥಾನವನ್ನು ಬಲಪಡಿಸುವಂಥ ಶನಿ ಯಾವಾಗ ಬರ್ತಾನೋ, ಯಾಕಂದರೆ ಈ ಜೀವನದಲ್ಲಿ ಕರ್ಮಾಧಿಪತಿ ಮತ್ತು ಧರ್ಮಾಧಿಪತಿ ಅಂತ ಇಬ್ಬರೇ. ಈ ಕರ್ಮಾಧಿಪತಿ ಬಂದು ಶನಿ ಆದರೆ ಧರ್ಮಾಧಿಪತಿ ಬೃಹಸ್ಪತಿ ಆಗ್ತಾನೆ, ಗುರು. ಹಾಗೆ ಈ ಕರ್ಮಾಧಿಪತಿ ಜೊತೆ ಸ್ವಲ್ಪ ರಾಹು ಸೇರಿಕೊಳ್ತಾನೆ 10ನೇ ಮನೆಯಲ್ಲಿ. ವಿದೇಶಕ್ಕೆ ಹೋಗುವಂಥ ಯೋಜನೆ ಹಾಕ್ಕೊಂಡವ್ರಿಗೆ ವರ್ಷದಲ್ಲಿ ತಪ್ಪದೇ ಹೋಗ್ಬಿಡ್ತೀರಾ ಅಂತ ಮಿಥುನ ರಾಶಿಯವರು. ವಿದೇಶ ಯೋಗ ಆಕಸ್ಮಿಕನೂ ಬರಬಹುದು, ನಿಮ್ಮ ಪೂರ್ವ ನಿಯೋಜಿತ ಕಾರ್ಯದಿಂದಲೂ ಬರಬಹುದು. ಹಾಗಾಗಿ ಬರೋದರಿಂದ ಅಲ್ಲಿ ಹೆಸರು, ಕೀರ್ತಿ ಜೊತೆಗೆ ಧನವನ್ನು ಕೂಡ ಸಂಪಾದನೆ ಮಾಡುವಂಥ ಯೋಗ ನಿಮ್ಮ ರಾಶಿಯವರಿಗಿದೆ. ಹಾಗೆ ವಿವಾಹದ ವಿಷಯದಲ್ಲಿ ಬಂದಾಗ ಅಂದರೆ ಈ ಬೇರೆ ಜಾತಿ, ಪ್ರೇಮ ವಿವಾಹ ಇತ್ಯಾದಿಗಳ ಬಗ್ಗೆ ಯೋಚನೆ ಮಾಡುವಂಥವ್ರು ಸ್ವಲ್ಪ ನಿಂತು ಕುಂತು ಯೋಚನೆ ಮಾಡಲೇಬೇಕಾಗತ್ತೆ. ಎಲ್ಲಾದರೂ ನೀವು ದುಡುಕಿನ ನಿರ್ಧಾರ ತೊಗೊಂಡಿದ್ದ ನಿಜ, ಆದರೆ ನಿಮ್ಮ ವೈರತ್ವಗಳನ್ನು ಬೆಳೆಸ್ಕೊಳ್ತಿರೋ ಜೊತೆಗೆ ದಾಂಪತ್ಯದಲ್ಲಿ ನೆಮ್ಮದಿ ಕೂಡ ಸ್ವಲ್ಪ ಕಡಿಮೆ. ಯಾಕೆಂದರೆ ನಿಮ್ಮ ರಾಶಿಗೇ ಗುರು ಬಂದುಬಿಡ್ತಾನೆ ವ್ಯಯದಿಂದ. ನಿಮ್ಮ ರಾಶಿ ಜನ್ಮಸ್ಥ ಗುರು ಅಂತ ಹೇಳ್ತೀವಿ. ಜನ್ಮರಾಮೋ ನಳ ದುಃಖ ಅಂತ ಹೇಳ್ತೀವಿ. ಶ್ರೀರಾಮಚಂದ್ರನಿಗೆ ಸೀತೆಯನ್ನು ಬಿಡಿಸಿದ, ಅವ್ರ ಜೊತೆ ಕರ್ಕೊಂಡು ಹೋದ, ಕಾಡು ವನವಾಸ ಮಾಡಿಸಿದ ಅಂತ ಹೇಳ್ತೀವಿ. ಈ ರೀತಿಯಾಗಿ ಗುರು ಜನ್ಮಕ್ಕೆ ಬಂದಾಗ ಅಲ್ಲಿ ವನವಾಸಗಳನ್ನು ಮಾಡ್ತಾನೆ, ಅಂದರೆ ಪ್ರೀತಿ ಭಂಗ ಮಾಡ್ತಾನೆ. ಪ್ರೀತಿ ಸಿಕ್ಕರೂ ಅದನ್ನು ಅನುಭವಿಸೋಕೆ ಆಗೋದಿಲ್ಲ. ಇಂಥ ಒಂದು ರೀತಿಯಲ್ಲಿ ಗುರು ನಿಮಗೆ ಫಲ ಕೊಡ್ತಾನೆ. ಆಗಿರೋದ್ರಿಂದ ಸ್ವಲ್ಪ ಪ್ರೀತಿ ವಿಷಯದಲ್ಲಿ ಸ್ಟಿಲ್ ಆಗಿರೋದು ಉತ್ತಮ. 2026 ಮೇದ ನಂತರದಲ್ಲಿ ನಿಮಗೆ ಪ್ರೀತಿ ಪ್ರೇಮದ ಬಗ್ಗೆ ನೀವು ಯೋಚನೆ ಮಾಡಬಹುದು. ಅದಕ್ಕಿಂತ ಮುಂಚೆ ಪ್ರೇಮ ವಿವಾಹ ಇತ್ಯಾದಿಗಳು ಮಾಡೋದಾದರೆ ಮಿಥುನ ರಾಶಿಯವರಿಗೆ ಅಷ್ಟೊಂದು ಸಲೀಸಾಗಿ ಆಗೋದು ಸಂಭವನೀಯ ಇಲ್ಲ ಅಂತ ಹೇಳ್ಬೋದು. ಅದರ ನಂತರ ಈ ಜಾತಕರಿಗೆ ಈ ವರ್ಷದಲ್ಲಿ ಬರುವಂಥ ಒಂದು ಕೆಲವು ಆಲೋಚನೆಗಳು ಏನೇನು ಬರ್ತದೆ ಅಂತ ಹೇಳಿದರೆ, ಸ್ವಲ್ಪ ನೀವು ಏನೋ ಒಂದು ತಪ್ಪು ಮಾಡಿಬಿಟ್ಟಿರ್ತೀರಾ. ಅಂದರೆ ಈ ಪರಿವರ್ತನೆಯ ಯೋಗ ಅಂತ ಹೇಳ್ತೀವಿ. ಜೀವನದಲ್ಲಿ ಪರಿವರ್ತನೆ ಬಹುಮುಖ್ಯ ಇರುತ್ತೆ. ಪರಿವರ್ತನೆ ಪಾಸಿಟಿವ್ ಆದರೆ ಓಕೆ, ಅಂದರೆ ಇಲ್ಲಿ ಬಿದ್ದು ಹೋಗ್ಬಿಟ್ಟಿದ್ದೀನಿ, ಅಲ್ಲಿ ಕಳ್ಕೊಂಡಿದ್ದೀನಿ, ಮತ್ತೆ ಹುಡುಕಬೇಕು, ಇದೆಲ್ಲ ಓಕೆ. ಆದರೆ ನನಗೇನೋ ಒಂದು ಅವಮಾನ ಆಗಿಬಿಟ್ಟಿದೆ, ನನಗೇನೋ ತೊಂದರೆ ಆಗಿಬಿಟ್ಟಿದೆ, ನಾನಿನ್ನೂ ಜೀವನ ಮಾಡಬಾರ್ದು, ಅಂದರೆ ಜೀವನದಿಂದ ಜಿಗುಪ್ಸೆ ಹೊಂದುವಂಥ ಉದ್ದೇಶ ಯಾರು ಹೊಂದ್ತಾರೋ ಇದು ಸಂಭವನೀಯಾಗಿ ಬರುವಂಥ ಸೂಚನೆ ಕಾಣ್ತಾ ಉಂಟು.
ಯಾಕೆಂದರೆ ತನಗೆ ತಾನೇ ಸೋಮಾರಿತನವನ್ನು ತಂದುಕೊಳ್ಳೋದು ಅಂತ. ಈ ಮಿಥುನ ರಾಶಿಯವರು ಇದರಿಂದ ಬಹಳ ಜಾಗೃತರಾಗಿರಬೇಕು ಅಂತ ನಮ್ಮ ಅಭಿಪ್ರಾಯ. ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದರೆ ನಿಮ್ಮ ತನವನ್ನು, ನಿಮ್ಮ ಶಕ್ತಿಯನ್ನು ಅಥವಾ ನಿಮ್ಮಲ್ಲಿರುವಂಥ ಜ್ಞಾನವನ್ನು ಕಳ್ಕೊಂಡು ಒಂದು ಕ್ಷಣ ದುಡುಕಿನಲ್ಲಿ ನಿಮ್ಮ ಭವಿಷ್ಯವನ್ನು ಅನರ್ಥಕ್ಕೆ ತೊಗೊಂಡು ಹೋಗುವಂಥ ಪ್ರಯತ್ನ ಆಗಬಾರ್ದು ಮಿಥುನ ರಾಶಿಯವರು. ಯಾಕೆಂದರೆ ಡಿವೆಲ್ ಮೈಂಡ್, ಪಾಸಿಟಿವ್ ನೆಗೆಟಿವ್, ರಾತ್ರಿ ಹಗಲು ಈ ರೀತಿ ನಿಮ್ಮ ಬದುಕಿನಲ್ಲಿ ಇದ್ದೇ ಇರುತ್ತೆ. ಆದರೆ ಇದ್ದಿದ್ದನ್ನೇ ನಾವು ಅನುಭವಿಸಬೇಕು. ನಮ್ಮ ಕರ್ಮಾನುಸಾರವಾಗಿ ಈ ರಾಶಿಯಲ್ಲಿ ಹುಟ್ಟಿರ್ತೀವಿ. ಎಲ್ಲ ರಾಶಿಗಳು ಕೆಟ್ಟದ್ದಲ್ಲ. ಮಿಥುನ ರಾಶಿಯಲ್ಲಿ ಹುಟ್ಟಿದವರು ಯೋಗಿಗಳು ಆಗಿದ್ದಾರೆ, ಸಾಧುಗಳು ಆಗಿದ್ದಾರೆ, ರೋಗಿಗಳು ಆಗಿದ್ದಾರೆ, ಭೋಗಿಗಳು ಆಗಿದ್ದಾರೆ. ಹಾಗೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ನಕಾರಾತ್ಮಕತೆಯನ್ನು ಕಡಿದಾಕಬೇಕಾದ್ರೆ ವಿಷ್ಣು ದೇವರನ್ನು ಪೂಜಿಸಬೇಕು. ನಾಟಿ ತುಳಸಿಯಿಂದ ವಿಷ್ಣು ದೇವಾಲಯಕ್ಕೆ ಹೋಗಬೇಕು, ಅಂದರೆ ಕೃಷ್ಣನ ದೇವಾಲಯಕ್ಕೆ ಹೋಗಬೇಕು, ತಿರುಪತಿ ಬಾಲಾಜಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು. ದರ್ಶನಗಳನ್ನು ಮಾಡೋದರಿಂದ, ನೀವು ಬುಧವಾರಕ್ಕೊಂದು ಸಾರಿ ದರ್ಶನ ಮಾಡೋದರಿಂದ ನಿಮ್ಮಲ್ಲಿರುವಂಥ ನೆಗೆಟಿವ್ ದೋಷಗಳು ಹೋಗುತ್ತೆ. ಯಾಕೆಂದರೆ ಆವರಣದಲ್ಲಿರುವಂಥ ಪಾಸಿಟಿವ್ ಶಕ್ತಿ ಇದೆಯಲ್ಲ, ನಿಮ್ಮನ್ನು ಒಂದು ಸಕಾರಾತ್ಮಕ ಭಾವನೆಗಳಿಗೆ ತೊಗೊಂಡು ಹೋಗುತ್ತೆ. ನೀವು ಏನಾದರೂ ಸಾಧನೆ ಮಾಡೋದ್ರ ಕಡೆ ನಿಮ್ಮ ಗಮನ ಹರಿಸ್ತೀರಾ. ಆಲೋಚನೆಗಳು ನಿಮ್ಮದು ತಪ್ಪಾಗಿದ್ದರೂ ಅಲ್ಲಿ ಒಳ್ಳೆ ಗೈಡರು, ಒಳ್ಳೆ ಮಾರ್ಗದರ್ಶಕರು ನಿಮಗೆ ಸಿಗ್ತಾರೆ. ಇದರಿಂದಾಗಿ ನಿಮ್ಮನ್ನು ನೀವು ಸುಧಾರಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ವರ್ಷ ಪೂರ್ತಿ ನೀವು ವಿಷ್ಣುವಿನ ಆದ ಒಂದು ಆರಾಧನೆಯನ್ನು ನೀವು ಮಾಡ್ತಾ ಹೋಗೋದ್ರಿಂದ ನೀವಲ್ಲಿರುವಂಥ ಸಕಾಲ ದೋಷಗಳಿಂದ ಮುಕ್ತರಾಗ್ತೀರಾ ಅಂತ ಹೇಳ್ತಾ ಮಿಥುನ ರಾಶಿ ಭವಿಷ್ಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.